ಜಿಲ್ಲೆಗೆ ಅಗತ್ಯವಿರ್ತಕ್ಕಂಥ ನೀರಿನ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದೆ. ಸಿಂಗಟೂರು ಬರಾಜ್ನಲ್ಲಿ 1 TMCಗೆ ಸ್ವಲ್ಪ ಹೆಚ್ಚು ನೀರು ಸದ್ಯ ಲಭ್ಯ ಇದೆ. ಅದರಲ್ಲಿ 0.5 TMC ಡೆಡ್ ಸ್ಟೋರೇಜ್. ಅಂದರೆ ನಮಗೆ ಲೈವ್ ಸ್ಟೋರೇಜ್ ಇರೋದು 0.6 TMC. ನಮ್ಮ ರಿಕ್ವೈರ್ಮೆಂಟು ಇರೋದು 0.02 TMC ಪರ್ ಡೇ. 0.02 TMC ಪರ್ ಡೇ. ಅಂದರೆ ನಾವು ಭಾಳ ಕನ್ಸರ್ವೇಟಿವ್ ಆಗಿ ಉಪಯೋಗ ಮಾಡಿದರೆ, ಅತ್ಯಂತ ರಕ್ಷಣಾ ರೀತಿಯಿಂದ ಉಪಯೋಗ ಮಾಡಿದರೆ ಈ ರೈತರ ಪಂಪ್ ಸೆಟ್ಟು, ನೀರಾವರಿ ನೀರು ಇವು ಯಾವುದೂ ಆಗದ ಹಾಗೆ ಉಪಯೋಗ ಮಾಡಿದರೆ ನಮ್ಮ ಲೆಕ್ಕದ ಪ್ರಕಾರ 60 ದಿವಸಕ್ಕೆ ನೀರು ಲಭ್ಯ ಇದೆ. ಸೇಫ್ಲಿ 50 ದಿವಸ ಅಂತ ನಾವು ಇಟ್ಕೋಬೋದು. ಈ ಹಿನ್ನೆಲೆಯೊಳಗೆ ಜಿಲ್ಲಾಡಳಿತಕ್ಕೆ ಕುಡಿಯೋ ನೀರಿಗಾಗಿ ಹೊರತುಪಡಿಸಿ ಬೇರೆ ಯಾವುದಕ್ಕೂ ನೀರು, ನಮ್ಮ ಸಂಗ್ರಹಿತ ನೀರು ಉಪಯೋಗ ಆಗದ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಇವರೆಲ್ಲ ಸೇರಿ ಒಂದು ಟೀಮ್ ಮಾಡಿ, ತಂಡ ಮಾಡಿ, ಯಾವ ಕಾರಣಕ್ಕೂ ನೀರಿನ ಪೋಲಾಗದ ಹಾಗೆ, ಕುಡಿಯೋ ನೀರನ್ನು ಬಿಟ್ಟು ಬೇರೆ ಯಾವುದಕ್ಕೂ ಪೋಲಾಗದ ಹಾಗೆ ನೋಡಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೇನೆ. ಸುದೈವದಿಂದ ಜಿಲ್ಲೆಯೊಳಗೆ ಎಲ್ಲೂ ನೀರಿನ ಬರೋದಿಲ್ಲ. ಎಲ್ಲೂ ಒಂದು ಕಡೆಯೂ ನಾವು ಇಲ್ಲಿವರೆಗೆ ಟ್ಯಾಂಕರನ್ನು ಬಿಟ್ಟು ನೀರು ಕೊಡುವಂಥ ಪರಿಸ್ಥಿತಿ ಬಂದಿಲ್ಲ. ಗದಗ ನಗರದಲ್ಲಿ ಕೆಲವು ಕಡೆ ನನಗೆ ಫೋನ್ ಮುಖಾಂತರ ಏನು ಕಂಪ್ಲೇಂಟ್ಸ್ಗಳು, ಅದಕ್ಕೆ ಮಾನ್ಯ ಇನ್ಚಾರ್ಜ್ ಕಮಿಷನರ್ಗೆ ಸೂಚನೆ ಕೊಟ್ಟಿದ್ದೇನೆ. ಅವ್ರು ಯಾವುದಾದ್ರೂ ಫೋನ್ ನಂಬರಿಗೆ ಹೆಲ್ಪ್ಲೈನ್ ಅದಿತ್ತಂದ್ರೆ ಆ ಹೆಲ್ಪ್ಲೈನಿಂದ ಮತ್ತೆ ಮರುಪ್ರಕಟಣೆ ನೀಡಿ, ಎಲ್ಲಿಂದ ನಿಮ್ಗೆ ಕಂಪ್ಲೇಂಟ್ ಬಂದರೆ ಇಮಿಡಿಯೇಟಾಗಿ ಟ್ಯಾಂಕರನ್ನು ಕಳಿಸುವಂಥ ವ್ಯವಸ್ಥೆ ಮಾಡಿ. ಕೆಲವು ಕಡೆ ಬೋರ್ವೆಲ್ ಹಾಕೋದಕ್ಕೆ ವಿನಂತಿಗಳು ಬಂದಿವೆ. ಆ ವಿನಂತಿಗಳ ಹಿನ್ನೆಲೆ ಒಳಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಬೋರ್ವೆಲ್ ಬೇಕು ಅಂಥೇಳಿ, ಅಲ್ಲಿ ಅವಶ್ಯ ಐತೆ ಅಂಥೇಳಿ ಅನಿಸಿದ್ರೆ ತಕ್ಷಣ ಬೋರ್ವೆಲ್ ಕೊರೆಸುವ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕಾಗಿ ಹಣದ ಕೊರತೆ ಇಲ್ಲ. ಈಗಾಗಲೇ ಇಲಾಖೆ ಒಳಗೆ ಹಣ ಇದೆ. ನಿಮಗೆ
ಸ್ವಲ್ಪ ಸ್ಥೂಲವಾಗಿ ಇವತ್ತಿನ ನೀರಿನ ಪರಿಸ್ಥಿತಿ ಏನೈತೆ ಅನ್ನೋದನ್ನು ಹೇಳೋದಾದರೆ, ಜಿಲ್ಲೆಯೊಳಗೆ ನೀರಿನ ಮಟ್ಟ ಅಂದರೆ ಅಂಡರ್ಗ್ರೌಂಡ್ ವಾಟರ್, ಗದಗ ಡಿಸ್ಟ್ರಿಕ್ಟ್ ಅಬ್ಸರ್ವೇಷನ್ ಬೋರ್ವೆಲ್ಸ್ ಸ್ಟ್ಯಾಟಿಕ್ ಆಫ್ ಗ್ರೌಂಡ್ ವಾಟರ್ ಲೆವೆಲ್ ಅಕ್ಟೋಬರ್ 2022 to January 2024. ನೋಡ್ರಿ, ಅಕ್ಟೋಬರ್ದಾಗ 6 ಮೀಟರ್ 6.83 ಮೀಟರ್ಸ್ ಮೀಟರ್ ಇನ್ ಫೀಟ್ ಇದೆ ಮೀಟರ್ 6.83 ಮೀಟರ್ ನೀರು ಅಕ್ಟೋಬರ್ದಾಗ. ಈಗ 13.08ಗೆ ಕೆಳಗಿಳಿದೆ. ತಾಲೂಕು ಇದು ನಮ್ಮ ಜಿಲ್ಲೆಯ ನೀರಿನ ಮಟ್ಟದ ರೇಖಾ ನಕ್ಷೆ ಪ್ರಕಾರ. ಇದು ಗದಗ ಡಿಸ್ಟ್ರಿಕ್ಟ್ನೊಳಗೆ ನಾವು ತಾಲೂಕು ವೈಸ್ ನೋಡಿದರೆ ಮುಂಡ್ರಿಗಿ ಒಳಗೆ 6.90, ಗದಗ ತಾಲೂಕಿನೊಳಗೆ 9.53, ನರಗುಂದೊಳಗೆ 11.33, ರೋಣದೊಳಗೆ 13.25, ಶಿರಟ್ಟಿ ಒಳಗೆ 12.8, ಗಜೇಂದ್ರಗಢದೊಳಗೆ 21.00, ಲಕ್ಷ್ಮೇಶ್ವರದೊಳಗೆ 16.73. ಇಷ್ಟು ನಮ್ಮ ಬೋರ್ವೆಲ್ ವಾಟರ್ ಲೆವೆಲ್ಸ್, ಗ್ರೌಂಡ್ ವಾಟರ್ ಲೆವೆಲ್ ಇರುವಂಥ ಸನ್ನಿವೇಶ. ಇದನ್ನು ಯಾಕೆ ನಿಮಗೆ ಹೇಳಿದೆ ಅಂದರೆ, ಮಾರ್ಚ್, ಏಪ್ರಿಲ್, ಜೂನ್ದಾಗನ ಮಳೆ ಆಗ್ತದೆ. ಆ ಹಿನ್ನೆಲೆಯೊಳಗೆ ಜನರಿಗೆ ಈ ಮಾಹಿತಿಯ ಮುಖಾಂತರ ನೀರನ್ನು ಭಾಳ ಎಚ್ಚರಿಕೆಯಿಂದ ಬಳಸಬೇಕು, ಜಾಗೃತಿಯಿಂದ ಬಳಸಬೇಕು ಅನ್ನುವಂಥ ಒಂದು ಮನವಿಯನ್ನು ಸಹಿತ ಮಾಡ್ತೀವಿ. ಇನ್ನು ಬರಗಾಲದ ಸನ್ನಿವೇಶವನ್ನು ವಿಚಾರ ಮಾಡಿದ್ವಿ. ನಾವು ಈಗಾಗಲೇ ನಿರ್ಣಯ ಮಾಡಿದ್ದೇವೆ, ಫಾಡರ್ ಬ್ಯಾಂಕನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ಅತ್ಯಂತ ಅಗತ್ಯ ಇದೆ ಅಲ್ಲಿ ತಕ್ಷಣ ಕನಿಷ್ಠ 4 ಟನ್ 4 ಲೋಡ್ 4 ಟ್ರಕ್ ಲೋಡ್ಸ್ ಆಫ್ ಫಾಡರ್ ಸ್ಟೋರ್ ಮಾಡಿ 6 ಅಥವಾ 7ನೇ ತಾರೀಕಿಗೆ ಕನಿಷ್ಠ ಮೊದಲನೇ ಹಂತವಾಗಿ 5 ಪಂಚಾಯಿತಿಗಳಲ್ಲಿ ಫಾಡರ್ ಬ್ಯಾಂಕ್ಗಳನ್ನು ಪ್ರಾರಂಭಿಸ್ತೀವಿ. ಆಮೇಲೆ ಎಲ್ಲೆಲ್ಲಿ ಆಗುತ್ತದೋ ಅವನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತೇವೆ. ಬರೋದ ವಿಚಾರ ತಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ನಮ್ಮ ಗದಗಿಗೆ ಕ್ರಿಟಿಕಲ್ ಕೇರ್ ಬ್ಲಾಕ್ ಮಂಜೂರಿಯಾಗಿದೆ. ಒಟ್ಟು 21 ಕೋಟಿ 29
21,25,00,000 ಮೊತ್ತದಲ್ಲಿ 50 ಬೆಡೆಡ್ ಕ್ರಿಟಿಕಲ್ ಕೇರ್ ಬ್ಲಾಕ್ ನಮ್ಮ ಜಿಮ್ಸ್ ಆವರಣದಲ್ಲಿ ಕಟ್ಟೋದು ಹಾಗೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಗಳನ್ನು ಇನ್ಕ್ಲೂಡಿಂಗ್ ಮೋಟರೈಸ್ಡ್ ICU ಬೆಡ್ ಇಂದ ಹಿಡ್ಕೊಂಡು ಆಪರೇಷನ್ ಥಿಯೇಟ್ರಿಂದ ಹಿಡ್ಕೊಂಡು ಎಮರ್ಜೆನ್ಸಿ ಯೂನಿಟ್ಸ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಲ್ಲದೆ ಡಯಾಲಿಸಿಸ್ ರೂಮ್ ಮೊದಲು ಮಾಡಿಕೊಂಡು 24 ವಾರ್ಡಿನ ಬೆಡ್ 24 ಬೆಡ್ ವಾರ್ಡ್ ಅನ್ನು ಸಹಿತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಾರಂಭಿಸೋದಕ್ಕೆ ಕ್ಯಾಬಿನೆಟ್ ಸಚಿವ ಸಂಪುಟ ಅನುಮೋದನೆಯನ್ನು ಇದು ನಿರ್ಮಾಣ ಕಾರ್ಯ ಯಾವಾಗ ಈಗ ಟೈಮ್ ಬೌಂಡ್ ಕ್ಯಾಬಿನೆಟ್ ಇದನ್ನು ಕೊಟ್ಟು ತಕ್ಷಣ ಟೆಂಡರ್ ಕರೆಯುವ ಪ್ರಕ್ರಿಯೆ ಪ್ರಾರಂಭ. ಸ್ನೇಹಿತರೆ, ತಾವು ಪತ್ರಿಕೆಯಲ್ಲಿ ಗಮನಿಸಿರಬೇಕು, ರಾಜ್ಯದಲ್ಲಿ ಜುಲೈ ತಿಂಗಳ ನಾವೊಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಮಸೂದೆಯನ್ನು ವಿಧಾನ ಪರಿಷತ್ನೊಳಗೆ ತಂದಿದ್ವಿ. ಅದರ ಮೂಲ ಉದ್ದೇಶ ಏನಿತ್ತು ಅಂದರೆ, ಈಗೆಲ್ಲ ಕೋರ್ಟ್ಗಳಲ್ಲಿ ಬಡವರ ಪ್ರಕರಣ, ಆ ಬಡವ ವಾದಿಯಾಗಿರ್ಬೋದು, ಪ್ರತಿವಾದಿಯಾಗಿರ್ಬೋದು, ಅದು ಯಾವುದೇ ಕೋರ್ಟ್ ಇರ್ಬೋದು, ಅಪ್ ಟು ಹೈಕೋರ್ಟ್, ಆ ಪ್ರಕರಣಗಳಲ್ಲಿ ಭಾಳ ವಿಳಂಬ ಆಗ್ತದೆ. ಆ ವಿಳಂಬವನ್ನು ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಆ ಸಬಲಿಕೆ ಅವನ ಹತ್ರ ಇರೋದಿಲ್ಲ. ಅದಕ್ಕೆ ಅವನಿಗೆ ಪ್ರಕರಣ ಬೇಗ ಬಗೆಹರಿದೇ ಹೋದರೆ ವ್ಯಾಜ್ಯವನ್ನು ಅವನು ಮುಂದುವರಿಸಿಕೊಂಡು ಹೋಗುವಂಥ ಆರ್ಥಿಕ ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ ಬಡವರ ಪ್ರಕರಣಗಳನ್ನು ಆದ್ಯತೆ ಮೇಲೆ ಕೋರ್ಟ್ಗಳು ಹಿಯರ್ ಮಾಡಬೇಕು, ಅವನು ನಡೆಸಬೇಕು ಆ ಪ್ರಕರಣಗಳನ್ನು. ಆಮೇಲೆ 6 ತಿಂಗಳೊಳಗಾಗಿ ಆ ಬಡವರ ಪ್ರಕರಣಗಳು, ಸಣ್ಣ ರೈತರ ಪ್ರಕರಣಗಳು ಬಗೆಹರಿಸಬೇಕು ಅಂಥೇಳಿ ಮಸೂದೆಯನ್ನು ತಂದಿದ್ದೀವಿ. ಆ ಮಸೂದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಹಾಗೂ ವಿಧಾನ ಪರಿಷತ್ನಲ್ಲಿ ಪಾಸಾಗಿ ಸರ್ವಾನುಮತದಿಂದ ಪಾಸಾಗಿ ರಾಜ್ಯಪಾಲರ ಹತ್ರ ಅದನ್ನು ಕಳಿಸಿದ್ದೀವಿ. ರಾಜ್ಯಪಾಲರು ಆರ್ಟಿಕಲ್ 200 ಅನ್ವಯ ಸಂವಿಧಾನದ ಅಂದರೆ ಸೆಂಟ್ರಲ್ ಆ್ಯಕ್ಟ್ CPC ಅಮೆಂಡ್ಮೆಂಟ್ ಇದಾಗಿರೋದ್ರಿಂದ ಇದನ್ನು ಪ್ರೆಸಿಡೆಂಟ್ ಅಸೆಂಟ್, ರಾಷ್ಟ್ರಪತಿಗಳ ಒಪ್ಪಿಗೆಗೆ ಅಂಕಿತಕ್ಕೆ ಅದನ್ನು ಕಳಿಸ್ಬೇಕು ಅಂಥೇಳಿ ನಿರ್ಣಯಿಸಿದರು. He did not give his approval. He sent it to the President for his assent. ಆ ಕಾರಣಕ್ಕೆ ಅದು ರಾಷ್ಟ್ರಪತಿಗಳಿಗೆ ನಾವು ಮಾಡಿರ್ತಕ್ಕಂಥ ಕ್ರಾಂತಿಕಾರಕವಾಗಿರ್ತಕ್ಕಂಥ ಆ ಮಸೂದೆ ಹೋಗಿತ್ತು.
ನನಗೆ ಭಾಳ ಸಂತೋಷ ಆಗ್ತದೆ. 18ನೇ ತಾರೀಕು ಫೆಬ್ರವರಿ ಮಸೂದೆ ಅಂಗೀಕಾರ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ಆ ಹಿನ್ನೆಲೆಯೊಳಗೆ ಈ ಒಂದು ಕ್ರಾಂತಿಕಾರಕ ಮಸೂದೆ ಜಾರಿಗೆ ಬರಬೇಕಾಗಿದೆ. ಕರ್ನಾಟಕ ರಾಜ್ಯ ತನ್ನ ಗೆಜೆಟ್ನೊಳಗೆ ಕರ್ನಾಟಕ ರಾಜ್ಯ ಪತ್ರಗಳು 29/2/2024 ಈ ಒಂದು ಮಸೂದೆ ಈಗಾಗಲೇ ಜಾರಿಗೆ ಕೊಡೋದ್ರ ಸಲುವಾಗಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೇವೆ. 4ನೇ ತಾರೀಕಿನಿಂದ ಈ ಕಾನೂನು ರಾಜ್ಯದಲ್ಲಿ ಫೋರ್ಸ್ನಲ್ಲಿ ಜಾರಿಗೆ ಮಾರ್ಚ್ 4ನೇ ಅಂದರೆ ಮಂಡೇ ಎಸ್ ಮಾರ್ಚ್ 4ನೇ ತಾರೀಕಿಗೆ ಈ ಮಸೂದೆ ಜಾರಿ. ಈ ಕಾನೂನು ಜಾರಿಗೆ ಬರ್ತದೆ. In the whole of India, this is the first enactment giving priority for hearing of economically disadvantaged and also small farmers. ಇದರ ಜೊತೆಗೆ ದಿಸ್ ಈಸ್ ಅಮೆಂಡ್ಮೆಂಟ್ ಟು ಸಿವಿಲ್ ಪ್ರೊಸೀಜರ್ ಕೋಡ್ and the present assent is already now has come and we have made a gazette also. ನಿಮಗೆ ಈ ಗೆಜೆಟ್ ನೋಟಿಫಿಕೇಶನ್ ಒಳಗಿನ ಆ ಬಿಲ್ಲೂ ಇದೆ, ಇಂಗ್ಲೀಷ್ ಕನ್ನಡ ಎರಡು ಬಿಲ್ ಇದೆ. ಆಮೇಲೆ ಇದ್ರ ಬಗ್ಗೆ ನಾನು ಅಸೆಂಬ್ಲಿಯಲ್ಲಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಕಾಪಿ ಇದೆ. ಆಮೇಲೆ ಅಸೆಂಟ್ ಬಗ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದವ್ರ ಆಫೀಸ್ನವರು ಕಳಿಸಿರ್ತಕ್ಕಂಥ ಒಂದು ಪತ್ರ, ನಮ್ಮ ಪಾರ್ಲಿಮೆಂಟ್ ಬಂದಿರ್ತಕ್ಕಂಥ ಪತ್ರ ಇದೆ. ಈ ಸೆಟ್ ನಿಮಗೆ ಕೊಡ್ತೀನಿ. ಮೈ ಹೋಲ್ ಇಂಟೆನ್ಷನ್ ಈಸ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಓನ್ ಕೈಂಡ್ ದ್ಯಾಟ್ ಹ್ಯಾಸ್ ಹ್ಯಾಪನ್ಡ್. ಅದಕ್ಕೆ ಇದನ್ನು ನಮ್ಮ ಗಮನಕ್ಕೆ ಇರಲಿ ಅಂತೇಳಿ ಇದನ್ನೆಲ್ಲ ಒಂದು ಸೆಟ್ ಮಾಡಿ ಅವರು ವ್ಯಾಜ್ಯಗಳ ಬಡವರ ಪರ ಇದೆ ಅಂತಂದ್ರೆ ಅವ್ರು ಬಡವರು ಅಂತ ಅಂತಕ್ಕಂಥ ಐಡೆಂಟಿಫೈ ಮಾಡೋದು ಹೆಂಗೆ, ಯಾವ ರೀತಿ ಅವ್ರ ಬೇಸ್ ಬಡವರು ಅಂದ್ರೆ ಯಾರು ಅಂತೇಳಿ ನಮ್ಮ ಹಲವಾರು ಕಾನೂನೊಳಗೆ ಈಗಾಗಲೇ ತಿಳಿಸಿದ್ದಾರೆ. ಸಣ್ಣ ರೈತ ಅಂದರೆ ಯಾರು, ಬಡವ ಅಂದರೆ ಯಾರು, ಎಷ್ಟು ಸಾವಿರ ಎಷ್ಟು ಲಕ್ಷಕ್ಕಿಂತ ಕಡಿಮೆ ಅವನ ಉತ್ಪನ್ನ ಇರ್ತಂದ್ರೆ ಅವನಿಗೆ ನಾವು ಬಡವ ಅನ್ಬೋದು. ಈಗ ಅದೇನು ನಾವು 4ನೇ ತಾರೀಕಿಗೆ ಈ ಒಂದು ಕಾನೂನು ಜಾರಿ ಬರುತ್ತೆ ಅಂತೇಳಿ ನೋಟಿಫಿಕೇಶನ್ ಮಾಡ್ತೀವಿ. ಅದರೊಳಗೆ ಯಾರು ಸಣ್ಣ ರೈತ, ಯಾರು ಬಡವ ಅನ್ನೋದ್ರ ಬಗ್ಗೆ ಈಗೇನು ನಾವು ಸರ್ಕಾರದವರು ಡೆಫಿನೇಷನ್ ಹೇಳಬೇಕು ಅದು ಹೇಳ್ತಾರೆ, ವಿವರಣೆ ಇರ್ತದೆ. ಶುದ್ಧ ಕುಡಿಯುವ ನೀರಿನ ಬಗ್ಗೆ ಘಟಕಗಳು ಕೆಲವೊಂದು ಅಲ್ಲೆಲ್ಲ ಸ್ಥಗಿತಗೊಂಡು ಮರುಚಾಲನೆ ಮಾಡಿ ರೀಚಾರ್ಜ್ ಮಾಡಿ ನಮ್ಮ ಜಿಲ್ಲೆಯೊಳಗೆ ಶುದ್ಧ ಕುಡಿಯುವ ನೀರಿನ
ಘಟಕ ಸ್ಥಗಿತಗೊಂಡಿದ್ದ ಬಗ್ಗೆ ಹಿಂದೆ ಒಂದು 2-3 ನಿಮ್ಮ ವರದಿ ಬಂದು ನಿಮ್ಮ ವರದಿ ಹಿನ್ನೆಲೆಯೊಳಗೆ ನಾನು ಅವತ್ತಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದು ಸರಿಯಾದವು ಅಂತ ಹೇಳಿದರು. ಆಮೇಲೆ ಮತ್ತೆ ಯಾವುದು ಅಂತ ವರದಿಗಳನ್ನು ಬಂದಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಆದರೆ ಈಗೇನು ಬೇಸಿಗೆ ಕಾಲ ಶುದ್ಧ ನೀರಿನ ಅವಶ್ಯಕತೆ ಇದೆ, ಆ ಹಿನ್ನೆಲೆಯೊಳಗೆ ನಾನು ಡಿ ಸಿ ಅವ್ರಿಗೆ ಸೂಚನೆ ಕೊಡ್ತೀನಿ. ಲೆಟ್ ಎ ಟೀಮ್ ಆಫ್ 2 ಆಫೀಸರ್ಸ್ in each taluk go around to all the ಶುದ್ಧ ಕುಡಿಯುವ ನೀರಿನ ಘಟಕಗಳು. ಅವರು ಯಾರು ಅಧಿಕಾರಿಗಳಿದ್ದಾರೆ ಅವರು ಮಾನ್ಯ ಡಿ ಸಿ ಅವರಿಗೆ 10 ದಿವಸದೊಳಗಾಗಿ ಅವರ ವರದಿಯನ್ನು ಅವರು ತರಿಸ್ಕೊಳ್ಬೇಕು. ನನ್ನ ಜೊತೆಗೆ ನೆಕ್ಸ್ಟ್ 15 days ಡಿ ಸಿ ಅವರು ಚರ್ಚೆ ಸರ್, ಗಜೇಂದ್ರಗಢದೊಳಗೆ ಖಾಸಗಿಯಾಗಿ ಏನು ಶುದ್ಧ ನೀರು ಮಾಡ್ತಾರಲ್ಲ, ಅವರು ತೆರಿಗೆ ತುಂಬಿಲ್ಲ ಮತ್ತು ಆಮೇಲೆ ISI ಮಾರ್ಕ್ ಇಲ್ಲಾರ್ದು, ಅಂದರೆ ಯಾವುದೇ ಶುದ್ಧತೆ ಪ್ರಮಾಣ ಇಲ್ಲಾರ್ದು ಮಾರಾಟ ಅಂತೇಳಿ ಅದನ್ನು ಮೀಟಿಂಗ್ ಒಳಗೆ, ತಾಲೂಕ್ ಪಂಚಾಯತಿ ಮೀಟಿಂಗ್ ಒಳಗೆ ಅದನ್ನು ಪುರಸಭೆ ಮೀಟಿಂಗ್ ಒಳಗೂ ಅದು ಪ್ರಸ್ತಾಪ ಆಗಿತ್ತು ಸರ್. ಕನ್ನಡಪ್ರಭದಲ್ಲಿ ಒಂದು ಐಟಮ್ ಬಂದಿದೆ, 14 ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದಾಗಿವೆ ಅಂತೇಳಿ. ನಾನು ಈ ಐಟಮನ್ನು ಡಿ ಸಿ ಅವ್ರಿಗೆ ಕೊಡ್ತೀನಿ. ಒಂದು ವಾರದೊಳಗೆ ಇವು ಯಾಕೆ ಬಂದಾಗ್ಯಾವು ಅವನ್ನ ರಿಪೇರಿ ಮಾಡಿ ಚಾಲು ಮಾಡ್ತಕ್ಕಂಥದ್ದು ಇಮಿಡಿಯೇಟ್ ಚಾಲು ಮಾಡಿಸ್ಬೇಕು ಅಂತೇಳಿ ಇದು ಸರಿಯಾಗಿರ್ತಕ್ಕಂಥ ವರದಿ ಅಂತೇಳಿ ಭಾವಿಸ್ಕೊಂಡು ಅವ್ರಿಗೆ ಈ ಸೂಚನೆಯನ್ನು ಕೊಡ್ತೀನಿ. ಇನ್ನೊಂದು ಈ ಹಮಿಗಿ ಬ್ಯಾರೇಜ್ನೊಳಗೆ ಸರ್, ಆ ನೀರನ್ನು ಬಳ್ಳಾರಿ ಜಿಲ್ಲೆಯವರು ಕೂಡ ಬಳಕೆ ಮಾಡ್ಕೊತಾರೆ. ಅದನ್ನೆಲ್ಲ ಆಧರಿಸಿ ನೀವು ಮಾಹಿತಿ ಹೇಳಿದ್ರೆ ನಮ್ದು ಅಷ್ಟು ಪ್ರಮಾಣ ಇದೆ, 0.6 TMC ಅದು. ಈಗ ನಮ್ಮಲ್ಲಿ 1.1 TMC ಇದೆ, 1.1 TMC ಇದೆ. ನೋಡಿ, ಭದ್ರಾದಿಂದ ನೀರು ಬಿಟ್ಟು ಮೈಲಾರಕ್ಕೆ ಬರುವಾಗ ಮೈಲಾರಕ್ಕೆ ಜಾತ್ರೆ ಬರಬೇಕು, ಜಾತ್ರೆ ಮಕ್ಕಳ ನಾವು ಮತ್ತೆ ಹೆಚ್ಚಿನ ನೀರು ಬಿಡಿಸಿದ್ವಿ. ಅಬೌಟ್ 2 TMC ಜಾಸ್ತಿನೇ ಬಿಡಿಸಿದ್ವಿ. ನಮ್ಮ ಹತ್ರ ಬಂತದು 1-2 ದಿವಸ ಆಗೋದ್ರೊಳಗನ ಅಲ್ಲಿ ಭದ್ರಾದಾಗ ಕ್ಲೋಸ್ ಆಯಿತು. ಮುಂದೆ ನಮ್ಮದು ಅದು RDC ಇರ್ಬೋದು, ಇರಿಗೇಷನ್ ಸೆಕ್ರೆಟರಿ ಇರ್ಬೋದು, ಅವ್ರಿಗೆ ನಾವು ಈಗಾಗಲೇ ಪತ್ರವನ್ನು ಬರೀತಾ ಇದ್ದೀವಿ. ಥ್ಯಾಂಕ್ ಯು.